ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಗ್ರಾಮದಲ್ಲಿ ಶರ್ಮಿಳಾ ರಾಕೇಶ್ ಎಂಬ ದಂಪತಿಗಳು ವಾಸ ಮಾಡುತ್ತಿದ್ದರು. ಅವರಿಗೆ ಒಬ್ಬಳು ಮಗಳಿರುತ್ತಾಳೆ. ಆಕೆ ಹೆಸರು ಸಂಜನಾ. ಆಕೆ ನೋಡುವುದಕ್ಕೆ ತುಂಬಾ ಮುದ್ದಾಗಿದ್ದಾಳೆ. ಶರ್ಮಿಳಾ ಮತ್ತು ರಾಕೇಶ್ ತನ್ನ ಒಬ್ಬಳು ಮಗಳು ಸಂಜನಳನ್ನ ತುಂಬಾ ಮುದ್ದಾಗಿ ಬೆಳೆಸಿರುತ್ತಾರೆ. ಹೀಗಿರುವಾಗ ಒಂದು ಸಾರಿ ನಡೆಯಬಾರದ ಅಚಾತುರ್ಯ ನಡೆದು ಹೋಗುತ್ತದೆ. ಸಂಜನಾ 15 ವರ್ಷ ವಯಸ್ಸಿನಳು ಆಗಿದ್ದಾಗ ಸ್ಕೂಲ್ಗೆ ಹೋದ ಸಮಯದಲ್ಲಿ ಇದ್ದಕ್ಕಿದ್ದ ಸಂಭವಿಸಿದ ಬೆಂಕಿಯ ಅಪಘಾತದಲ್ಲಿ ಆಕೆ ತಂದೆ ತಾಯಿಗಳು ಸತ್ತು ಹೋಗುತ್ತಾರೆ. ಇದರಿಂದ ಸಂಜನಾ ತನ್ನ 15 ವರ್ಷ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥಳಾಗುತ್ತಾಳೆ. ಇದರಿಂದ ಆಕೆ ವಾಸ ಮಾಡೋದಕ್ಕೆ ಸೂರು ಕೂಡ ಇಲ್ಲದಂತಾಗುತ್ತದೆ. ಆಗ ಆಕೆ ಚಿಕ್ಕಪ್ಪ ಚಿಕ್ಕಮ್ಮ ಆಕೆಯನ್ನ ಕರೆದುಕೊಂಡು ಹೋಗುತ್ತಾರೆ. ಅವರು ಹೊರಗಡೆ ಜನಕ್ಕೆ ತುಂಬಾ ಒಳ್ಳೆಯವರಾಗಿ ನಟನೆ ಮಾಡುತ್ತಿದ್ದರು. ಆಕೆ ಚಿಕ್ಕಮ್ಮ ಹೊರಗಡೆ ಜನಕ್ಕೆ ತನ್ನ ವಾರಗಿತ್ತಿಯ ಮಗಳನ್ನ ಎಷ್ಟು ಸಂತೋಷವಾಗಿ ನೋಡಿಕೊಳ್ಳುತ್ತಿದ್ದಾಳೆ ಎಂದು ತಿಳಿದುಕೊಳ್ಳಲಿ ಎಂದು ನಟನೆ ಮಾಡುತ್ತಿದ್ದಳು. ಆದ್ರೆ ಮನೆಯಲ್ಲಿ ಮಾತ್ರ ಆಕೆ ನಿಜ ಸ್ವರೂಪವನ್ನ ತೋರಿಸುತ್ತಿದ್ದಳು. ಆಕೆ ಸಂಜನಳನ್ನ ಯಾವಾಗಲೂ ಬೈಯುತ್ತಾ ಕಠೋರವಾದ ಮಾತುಗಳನ್ನ ಆಡುತ್ತಾ ಹಿಂಸೆ ನೀಡುತ್ತಿದ್ದಳು. ಸಂಜನಳ ಚಿಕ್ಕಮ್ಮಳಿಗೆ ಕೂಡ 2 ಹೆಣ್ಣು ಮಕ್ಕಳಿದ್ದರು. ಅವರನ್ನು ಮಾತ್ರ ತುಂಬಾ ಪ್ರೀತಿಯಿಂದ ಸಾಕುತ್ತಿದ್ದಳು. ಅವರಿಗೆ ಒಳ್ಳೊಳ್ಳೆಯ ಬಟ್ಟೆಗಳನ್ನ ಕೊಡಿಸುತ್ತಾ ಬಂಗಾರದ ಒಡವೆಗಳನ್ನ ಹಾಕುತ್ತಿದ್ದಳು. ಆ ಮಕ್ಕಳು ಗರ್ವದಿಂದ ನಗುತ್ತಿರುವುದು ಜೋರಾಗಿ ಕೇಳಿಸುತ್ತಿತ್ತು. ಆದ್ರೆ ಅದೇ ಸಮಯದಲ್ಲಿ ಸಂಜನಾ ಮಾತ್ರ ಸಾಮಾನ್ಯ ಬಟ್ಟೆಗಳನ್ನ ಹಾಕಿಕೊಳ್ಳುತ್ತಾ ಮತ್ತು ತನ್ನ ಚಿಕ್ಕಮ್ಮನ ಮಕ್ಕಳು ಹಾಕಿಕೊಳ್ಳುವ ಬಟ್ಟೆಗಳನ್ನು ಮಾತ್ರವೇ ಧರಿಸುತ್ತಿದ್ದಳು. ಅವು ಹರಿದು ಹೋಗಿದ್ದರೂ ಕೂಡ ಅವೇ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕಾಗಿತ್ತು. ಸಂಜನಾ ಹಾಕಿಕೊಳ್ಳುವ ಚಪ್ಪಲಿಗಳು ಕೂಡ ತುಂಬಾ ದಯನೀಯ ಸ್ಥಿತಿಯಲ್ಲಿದ್ದವು. ಹೆಚ್ಚು ಕಡಿಮೆ ಹರಿದು ಹೋಗಿರುವ ಸ್ಥಿತಿಯಲ್ಲಿದ್ದವು. ಆದ್ರೆ ಬಟ್ಟೆಗಳ ಬಗ್ಗೆ ಆಗಲಿ ಚಪ್ಪಲಿಗಳ ಬಗ್ಗೆ ಆಗಲಿ ಎಂದೂ ಕೂಡ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಆ ಮನೆಗೆ ಕಾಲಿಟ್ಟ ಮೊದಲ ದಿನದಿಂದಲೂ ಕೂಡ ಒಂದು ರೀತಿ ಸೇವಕಳಾಗಿ ಬದಲಾಗಿ ಹೋಗುತ್ತಾಳೆ. ಸೂರ್ಯೋದಯಕ್ಕಿಂತ ಮೊದಲೇ ಊರಿನ ಬಾವಿಯಿಂದ ನೀರು ತರುವುದು ಅವಳ ಕೆಲಸವಾಗಿತ್ತು. ಆಕೆ ತರುವ ಬಿಂದಿಗೆ ಕೂಡ ತುಂಬಾ ಭಾರವಾಗಿತ್ತು. ಈ ರೀತಿಯಾಗಿ ಪ್ರತಿದಿನ ಬಾವಿಗೆ ಹೋಗಿ ನೀರನ್ನ ಸೇದಿಕೊಂಡು ಬಂದು ಆಕೆಯ ಕೈಗಳು ತುಂಬಾ ಕೆಂಪಗಾಗುತ್ತಿದ್ದವು. ಆದ್ರೂ ಕೂಡ ಸಂಜನಾ ಎಲ್ಲವನ್ನು ಮೌನವಾಗಿ ಸಹಿಸುತ್ತಿದ್ದಳು. ಆಕೆ ಪ್ರತಿದಿನ ಕಸವನ್ನ ಗುಡಿಸುವುದು, ಅಡುಗೆಯನ್ನ ಮಾಡುವುದು, ಬಟ್ಟೆಯನ್ನ ತೊಳೆಯುವುದು, ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಉಳಿದ ಕೆಲಸಗಳನ್ನು ಕೂಡ ಆಕೆ ಮಾಡುತ್ತಿದ್ದಳು. ಸಂಜನಾ ಎಂದು ಆಕೆ ಚಿಕ್ಕಮ್ಮ ಯಾವುದೇ ಕೆಲಸಕ್ಕಾದರೂ ಕೂಡ ಆಕೆಯನ್ನೇ ಕೂಗುತ್ತಿದ್ದಳು. ಇನ್ನು ಬಟ್ಟೆಯನ್ನ ತೊಳೆಯಲಿಲ್ಲವಾ? ನನ್ನ ಮಕ್ಕಳು ಕೊಳೆಯಾಗಿರುವ ಬಟ್ಟೆಗಳನ್ನೇ ಹಾಕಿಕೊಂಡು ಹೋಗಬೇಕಾ ಎಂದು ಯಾವಾಗಲೂ ಬೈಯುತ್ತಾ ಇದ್ದಳು. ಇಲ್ಲ ಚಿಕ್ಕಮ್ಮ, ಆಗೋಯ್ತು ಅಂತೇಳಿ ಯಾವಾಗಲೂ ಸಂಜನಾ ತನ್ನ ಮೆದು ಧ್ವನಿಯಿಂದಲೇ ಮಾತನಾಡುತ್ತಿದ್ದಳು. ಆಕೆ ಚಿಕ್ಕಮ್ಮ ಯಾವಾಗಲೂ ಕೋಪದಿಂದ ನೋಡುತ್ತಾ ಆಕೆಯನ್ನ ಬೈಯುತ್ತಿದ್ದಳು. ಒಂದು ವೇಳೆ ನಾವಿಲ್ಲದೆ ಹೋಗಿದ್ದರೆ ನೀನು ಭಿಕ್ಷೆ ಬೇಡಿ ತಿನ್ನಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ನೀನು ಯಾವಾಗಲೂ ಸತ್ತು ಹೋಗಬೇಕಾಗಿತ್ತು. ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೋಸ್ಕರನೇ ನನ್ನ ಮನೆ ಸೇರ್ಕೊಂಡಿದ್ದೀಯಾ. ಇಷ್ಟೊಂದು ಸಹಾಯ ಮಾಡಿರೋ ನಮಗೆ ಈ ಚಿಕ್ಕ ಕೆಲಸಗಳನ್ನು ಮಾಡಿಕೊಡುವುದಕ್ಕೂ ಕೂಡ ನಿನಗೆ ಕಷ್ಟನಾ ಅಂತೇಳಿ ಬೈಯುತ್ತಿದ್ದಳು. ಹೀಗೆ ತಿಂಗಳುಗಳು ಕಳೆದು ಹೋಗುತ್ತವೆ. ವರ್ಷಗಳು ಬದಲಾಗುತ್ತಿದ್ದಾವೆ. ಸಂಜನಾ ಮನೆಯಲ್ಲಿ ಕೆಲಸಗಾತಿಯಾಗಿ ಕೆಲಸ ಮಾಡುತ್ತಾ ತನ್ನ ಚಿಕ್ಕಮ್ಮನ ಕೈಯಲ್ಲಿ ಬಯಸಿಕೊಳ್ಳುತ್ತಾ ಕೆಲಸ ಮಾಡಿಕೊಂಡು ಜೀವಿಸುತ್ತಿದ್ದಾಳೆ. ಎಷ್ಟೇ ಕಷ್ಟ ಇದ್ದರೂ ಕೂಡ ಆಕೆ ತನ್ನ ಮನಸ್ಸಲ್ಲಿ ತಾನೇ ಧೈರ್ಯ ಹೇಳಿಕೊಂಡು ಸಹನೆಯಿಂದ ಇರುತ್ತಿದ್ದಳು. ಆ ಊರಿನ ಗ್ರಾಮಸ್ಥರು ಸಂಜನಾ ತುಂಬಾ ಒಳ್ಳೆಯವಳು ಎಂದು ಆಕೆಯನ್ನ ಆಡಿ ಹೊಗಳುತ್ತಿದ್ದರು. ಆಕೆ ಯಾವಾಗಲೂ ಮೃದು ಸ್ವಭಾವದ ಹುಡುಗಿಯಾಗಿ ಇರುತ್ತಿದ್ದಳು. ಆಕೆ ಯಾವಾಗಲೂ ದೊಡ್ಡವರಿಗೆ ಬಡವರಿಗೆ ಸಹಾಯ ಮಾಡುತ್ತಿದ್ದಳು. ವಯಸ್ಸಾದವರಿಗೆ ಬಾವಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ಕೊಡುತ್ತಿದ್ದಳು. ಜೊತೆಗೆ ಅವರಿಗೆ ಬೇಕಾದ ವಸ್ತುಗಳನ್ನು ಕೂಡ ಮಾರ್ಕೆಟ್ಗೆ ಹೋಗಿ ತೆಗೆದುಕೊಂಡು ಬಂದು ಕೊಡುತ್ತಿದ್ದಳು. ಈ ರೀತಿಯಾಗಿ ಅವರಿಗೆ ಸಹಾಯ ಮಾಡುತ್ತಾ ಅವರ ಜೊತೆ ಸ್ನೇಹಪೂರ್ವಕವಾಗಿ ನಡೆದುಕೊಳ್ಳುತ್ತಿದ್ದಳು. ಈ ರೀತಿಯ ನಿಸ್ವಾರ್ಥ ಭಾವನೆಯಿಂದ ಆಕೆ ಜನರ ಮನಸ್ಸಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತಾಳೆ. ಆಕೆಗೆ ತಿನ್ನುವುದಕ್ಕೆ ಕೊಡುವುದೇ ಸ್ವಲ್ಪ, ಅದರಲ್ಲೂ ಕೂಡ ಉಳಿಸಿಕೊಂಡು ಬೀದಿ ನಾಯಿಗಳಿಗೂ ಕೂಡ ಹಾಕುತ್ತಿದ್ದಳು. ಈ ರೀತಿಯಾಗಿ ಅವಳ ಸ್ನೇಹ ಭಾವನೆ ಬೀದಿ ನಾಯಿಗಳಿಗೆ ಬಡವರಿಗೆ ಮಾತ್ರ ಸೀಮಿತವಾಗಲಿಲ್ಲ. ಒಂದು ದಿನ ಆಕೆ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಅಂದು ಸಾಯಂಕಾಲದ ಸಮಯ ಜೋರಾಗಿ ಮಳೆ ಬೀಳುತ್ತಿದೆ. ಸಾಗರ್ ಎಂಬ ವ್ಯಕ್ತಿ ಆ ಗ್ರಾಮಕ್ಕೆ ಕಾಲಿಟ್ಟನು. ಮಳೆ ಜೋರಾಗಿ ಬೀಳುತ್ತಿದೆ. ಆ ಜೋರಾದ ಮಳೆಯಿಂದ ಕಾಲುವೆಗಳು ತುಂಬಿಕೊಂಡು ದಾರಿಯಲ್ಲೂ ಕೂಡ ನೀರು ನಿಂತಿದ್ದಾವೆ. ಸಂಜೆಯ
ಮಳೆಯಲ್ಲಿ ನೆನೆದುಕೊಂಡು ಆ ಗ್ರಾಮದ ಬೀದಿಯಲ್ಲಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದಾನೆ. ಆತನು ಹರಿದು ಹೋಗಿರುವ ಹಳೆಯ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾನೆ. ಆತನ ಹೆಗಲ ಮೇಲೆ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಆ ಬೀದಿಯಲ್ಲಿ ನಡೆದುಕೊಂಡು ಬರುತ್ತಿದ್ದಾನೆ. ಆತನು ಹಾಕಿಕೊಂಡಿರುವ ಚಪ್ಪಲಿ ಕೂಡ ಸರಿಯಾಗಿ ಇಲ್ಲದೆ ಆ ಕೆಸರಿನಲ್ಲಿ ಜಾರುತ್ತಿದ್ದಾವೆ. ಆತನನ್ನು ನೋಡಿದ ತಕ್ಷಣ ಆ ಮಾರ್ಕೆಟಿನಲ್ಲಿದ್ದ ಒಬ್ಬ ಮಹಿಳೆ ಅಲ್ಲಿದ್ದವರನ್ನ ಕೇಳುತ್ತಾಳೆ, ಈತನು ಯಾರು? ಆಗ ಆಕೆಯ ಸ್ನೇಹಿತೆ ಈತನು ಭಿಕ್ಷುಕನು ಎಂದು ಹೇಳುತ್ತಾಳೆ. ಆ ವ್ಯಕ್ತಿಯನ್ನ ನೋಡುತ್ತಿದ್ದರೆ ಈತನು ತುಂಬಾ ದಿನಗಳಿಂದ ಊಟ ಮಾಡಿಲ್ಲ ಎನ್ನುವಂತೆ ತುಂಬಾ ಬಲಹೀನನಾಗಿದ್ದಾನೆ. ಚಿಕ್ಕ ಮಕ್ಕಳು ಆತನನ್ನ ಹಿಂಬಾಲಿಸುತ್ತಾ ಹುಚ್ಚ ಎಂದು ಕೂಗುತ್ತಾ ಕಲ್ಲನ್ನ ಎಸೆಯುತ್ತಿದ್ದಾರೆ. ಆದರೆ ಸಾಗರ್ ಮಾತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಹಾಗೆ ಮುಂದಕ್ಕೆ ನಡೆದುಕೊಂಡು ಹೋಗುತ್ತಿದ್ದಾನೆ. ಆಗ ಮಳೆ ಸ್ವಲ್ಪ ಕಡಿಮೆಯಾಗುತ್ತದೆ. ಆತನು ದಿನಸಿ ಮಾರ್ಕೆಟ್ಗೆ ಸೇರಿಕೊಳ್ಳುವಷ್ಟರಲ್ಲಿ ಮಾರ್ಕೆಟ್ ನಲ್ಲಿದ್ದ ಪ್ರತಿಯೊಬ್ಬರು ಕೂಡ ಆತನನ್ನ ಗಮನಿಸುತ್ತಾರೆ. ದೊಡ್ಡವರು ಆತನ ಬಗ್ಗೆ ಚರ್ಚೆ ಮಾಡುತ್ತಿದ್ದರೆ ಚಿಕ್ಕವರು ಆತನನ್ನ ನೋಡಿ ನಗುತ್ತಾರೆ. ಆದ್ರೆ ಆತನಿಗೆ ಸಹಾಯ ಮಾಡೋದಕ್ಕೆ ಸಂಜನಾ ಮಾತ್ರ ಮುಂದಕ್ಕೆ ಬರುತ್ತಾಳೆ. ಆಕೆ ಒಂದು ದಿನ ಬೆಳಿಗ್ಗೆ ತನ್ನ ಮನೆಯ ಮುಂದೆ ಕುಳಿತುಕೊಂಡು ಇಡ್ಲಿಯನ್ನ ತಿನ್ನುತ್ತಿದ್ದಾಳೆ. ಆಗ ಅಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸಾಗರನ್ನ ನೋಡಿ ಆಕೆಯ ಮನಸ್ಸು ವಿಲವಿಲ ಒದ್ದಾಡುತ್ತದೆ. ಪಾಪ ಈ ಮನುಷ್ಯ ತುಂಬಾ ದಿನಗಳಿಂದಲೂ ಊಟ ಮಾಡಲ ಎನ್ನುವಂತೆ ಇದ್ದಾನೆ ಎಂದು ತಾನು ತಿನ್ನುವುದಕ್ಕೆ ಇಟ್ಟುಕೊಂಡಿದ್ದ ಇಡ್ಲಿಗಳನ್ನ ತೆಗೆದುಕೊ ತಿನ್ನು ಎಂದು ಮೃದುವಾಗಿ ಹೇಳುತ್ತಾ ಆತನಿಗೆ ಕೊಡುತ್ತಾಳೆ. ಆಗ ಸಾಗರ ಆಶ್ಚರ್ಯ ಪಡುತ್ತಾ ಆಕೆಯನ್ನೇ ನೋಡುತ್ತಾನೆ. ಆಗ ಸಂಜನಾ ಮತ್ತೆ ನೀವು ಇದನ್ನ ತಿನ್ನಬಹುದು ಎಂದು ಹೇಳುತ್ತಾಳೆ. ಆಗ ಸಂಜಯ್ ಆಕೆಯಲ್ಲಿರುವ ಒಳ್ಳೆಯ ಗುಣಗಳನ್ನ ನೋಡಿ ಮೌನವಾಗುತ್ತಾನೆ. ಆಗ ನಿಧಾನವಾಗಿ ಸಂಜಯ್ ನಡುಗುತ್ತಿರುವ ತನ್ನ ಕೈಗಳಿಂದ ಆ ಇಡ್ಲಿಗಳನ್ನ ತೆಗೆದುಕೊಂಡು ತುಂಬಾ ಬಲಹೀನವಾದ ಸ್ವರದಿಂದ ಸಂಜನಿಗೆ ಧನ್ಯವಾದಗಳನ್ನ ಹೇಳುತ್ತಾನೆ. ಆ ಕ್ಷಣದಿಂದ ಎಲ್ಲವೂ ಕೂಡ ಬದಲಾಗಿ ಹೋಗುತ್ತದೆ. ಅಂದಿನಿಂದ ಆ ವ್ಯಕ್ತಿ ಸಂಜನಳ ಮನೆಯ ಅಕ್ಕಪಕ್ಕದಲ್ಲೇ ಆಕೆ ಋಣವನ್ನ ತೀರಿಸಿಕೊಳ್ಳುವುದಕ್ಕೆ ಎನ್ನುವಂತೆ ಇರುವುದಕ್ಕೆ ಶುರು ಮಾಡುತ್ತಾನೆ. ಸಂಜನ ಬಾವಿಯಿಂದ ನೀರಿನ ಬಿಂದಿಗೆನ ತರುವುದಕ್ಕೆ ಸಹಾಯ ಮಾಡುತ್ತಿದ್ದನು. ಆಕೆ ಓಡಾಡುವ ದಾರಿಯಲ್ಲಿ ಕಲ್ಲು ಮುಳ್ಳಿನಿಂದ ಕೂಡಿದ್ದರಿಂದ ಒಂದು ಚಲಿಕೆಯನ್ನ ತೆಗೆದುಕೊಂಡು ಆ ದಾರಿಯನ್ನು ಕೂಡ ಕ್ಲೀನ್ ಮಾಡಿ ಕೊಡುತ್ತಾನೆ. ಆದ್ರೆ ಇವರ ಬಗ್ಗೆ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಇವುಗಳೇ ಹೊಸ ಅನುಬಂಧಕ್ಕೆ ನಾಂದಿ ಆಡಿದವು. ಆಗ ಅದೇ ಸಮಯದಲ್ಲಿ ಒಂದು ಸುದ್ದಿ ಗ್ರಾಮದೆಲ್ಲೆಡೆ ಹರಡುತ್ತದೆ. ಆ ಸುದ್ದಿ ಏನು ಅಂದ್ರೆ ಪಕ್ಕದ ಊರಿನಲ್ಲಿರುವ ಒಬ್ಬ ದೊಡ್ಡ ಕೋಟ್ಯಾಧೀಶ್ವರನಿಗೆ ಒಬ್ಬನೇ ಒಬ್ಬ ಮಗ ರಾಹುಲ್. ಆತ ವಿದೇಶದಲ್ಲಿ ಓದಿಕೊಂಡು ಈಗ ತಮ್ಮ ಊರಿಗೆ ಮರಳಿದ್ದಾನೆ. ಆತ ಪದವಿಯಲ್ಲೂ ಧನ ಸಂಪತ್ತಿನಲ್ಲೂ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ತುಂಬಾ ಬುದ್ಧಿವಂತನಾಗಿರುವ ಆತನು ಈಗ ಮದುವೆ ಮಾಡಿಕೊಳ್ಳುವುದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಆತನು ಆಸ್ತಿ ಪಾಸ್ತಿಯನ್ನು ನೋಡದೆ ಒಳ್ಳೆಯ ಸಂಸ್ಕಾರವನ್ನು ಹೊಂದಿರುವ ಒಳ್ಳೆಯ ಗುಣವಂತಳನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಹುಡುಕಾಡುತ್ತಿದ್ದಾರೆ ಎಂದು ಸುದ್ದಿ ಹರಡುತ್ತದೆ. ಈ ಸುದ್ದಿ ಜನರೆಲ್ಲರೂ ಸಂಭ್ರಮ ಪಡುವಂತೆ ಮಾಡುತ್ತದೆ. ಆಗ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನ ಅಂದವಾಗಿ ರೆಡಿ ಮಾಡುತ್ತಾರೆ. ನಮ್ಮ ಮಕ್ಕಳ ಅಂದವನ್ನ ನೋಡಿ ರಾಹುಲ್ ನಮ್ಮ ಮಗಳನ್ನ ಮದುವೆ ಮಾಡಿಕೊಂಡರೆ ನಮ್ಮ ಮಗಳ ಭವಿಷ್ಯವೇ ಬದಲಾಗಿ ಹೋಗುತ್ತದೆ ಎಂದು ಎಲ್ಲರೂ ಆಸೆ ಪಡುತ್ತಾರೆ. ಅದೇ ರೀತಿ ಸಂಜನಳ ಚಿಕ್ಕಮ್ಮಳು ಕೂಡ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳುವ ವ್ಯಕ್ತಿ. ಈ ಅವಕಾಶ ನಮ್ಮ ಮಕ್ಕಳ ಜೀವನವನ್ನ ಬದಲಾಯಿಸುತ್ತದೆ ಎಂದು ಆಕೆ ಅಂದುಕೊಳ್ಳುತ್ತಾಳೆ. ಆಕೆ ತನ್ನ ಮಕ್ಕಳನ್ನ ಇನ್ನೂ ಚೆನ್ನಾಗಿ ರೆಡಿ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾಳೆ. ತನ್ನ ಮಕ್ಕಳನ್ನ ಬ್ಯೂಟಿ ಪಾರ್ಲರ್ಗೆ ಅಲೆದಾಡಿಸುತ್ತಿದ್ದಾಳೆ. ಒಳ್ಳೊಳ್ಳೆ ಬಟ್ಟೆಗಳು ಒಳ್ಳೆಯ ಬಳೆಗಳಿಂದ ಅಲಂಕರಿಸುತ್ತಾಳೆ. ತನ್ನ ಮಕ್ಕಳನ್ನ ಬೀದಿಗೆ ಕರೆದುಕೊಂಡು ಬಂದು ಗರ್ವದಿಂದ ನಗುತ್ತಿದ್ದಳು. ರಾಹುಲ್ ನನ್ನ ಮಕ್ಕಳನ್ನ ನೋಡಿ ಇವರನ್ನೇ ಮದುವೆ ಮಾಡಿಕೊಳ್ಳುತ್ತೀನಿ ಎಂದು ಅಂದುಕೊಳ್ಳಲಿ ಎಂದು ಆಕೆ ಬಯಸುತ್ತಿದ್ದಳು. ಆದರೆ ಸಂಜನಳನ್ನ ನೋಡಿದಾಗಲೆಲ್ಲ ಈಕೆ ನನಗೆ ದೊಡ್ಡ ಸಮಸ್ಯೆಯಾಗಿದ್ದಾಳೆ ಎನ್ನುವಂತೆ ಪ್ರವರ್ತಿಸುತ್ತಿದ್ದಳು. ಈಕೆ ನನ್ನ ಕುಟುಂಬ ಗೌರವಕ್ಕೆ ಕೆಟ್ಟ ಮಚ್ಚೆಯಾಗಿದ್ದಾಳೆ ಎಂದು ಭಾವಿಸಿದ್ದಳು. ನಿನ್ನಿಂದಲೇ ನಾನು ಬೀದಿಯಲ್ಲಿ ತಲೆ ಎತ್ತಿಕೊಂಡು ಓಡಾಡುವುದಕ್ಕೆ ಆಗುತ್ತಿಲ್ಲ. ಒಂದು ಸಾರಿ ನೀನಿರುವ ಅವತಾರವನ್ನ ನೋಡಿಕೋ, ಅಂದವಿಲ್ಲದೆ ಒಂದು ರೀತಿ ಬಿಕಾರಿ ರೀತಿ ಇದೆಯಾ ಎಂದು ಯಾವಾಗಲೂ ಬೈಯುವುದಕ್ಕೆ ಶುರು ಮಾಡಿದಳು. ಆದರೆ ಸಂಜನಾ ಮಾತ್ರ ಮೌನವಾಗಿ ತಲೆ ತಗ್ಗಿಸಿಕೊಂಡೇ ಇರುತ್ತಿದ್ದಳು. ಆಕೆ ಕಣ್ಣಿನಲ್ಲಿ ನೀರು ಹರಿಯುತ್ತಿದ್ದವು ಹೊರತು ಒಂದು ಮಾತು ಕೂಡ ಆಡುತ್ತಿರಲಿಲ್ಲ. ಒಂದು ದಿನ ಸಂಜನಾ ತನ್ನ ಊಟವನ್ನು ಸಾಗರ್ ಜೊತೆ ಹಂಚಿಕೊಂಡು ತಿನ್ನುತ್ತಿರುವುದನ್ನ ನೋಡಿ ಆಕೆಗೆ ತುಂಬಾ ಕೋಪ ಬರುತ್ತದೆ. ಆಗ ಸಂಜನಳನ್ನ ಕೋಪದಿಂದ ನೋಡುತ್ತಾ ಆಕೆ ಕೈಯನ್ನು ಹಿಡಿದುಕೊಂಡು ಒಳಗಡೆ ಎಳೆದುಕೊಂಡು ಹೋಗುತ್ತಾಳೆ. ನಿನಗೆ ರೋಡಲ್ಲಿ ಓಡಾಡುವ ಭಿಕ್ಷುಕರ ಮೇಲೆ ಇಷ್ಟೊಂದು ಪ್ರೀತಿ ಇದ್ದರೆ ಅವರನ್ನೇ ಮದುವೆ ಮಾಡಿಕೋ. ಆ ಭಿಕ್ಷುಕನನ್ನ ಮದುವೆ ಮಾಡಿಕೊಂಡು ಈ ಮನೆಯಿಂದ ತೊಲಗು ಎಂದು ಜೋರಾಗಿ ಕಿರ್ಚುತ್ತಾಳೆ. ಆ ರೀತಿಯಾಗಿ ಜೋರಾಗಿ ಬೈಯುತ್ತಾ ಹೊರಗಡೆ ಬಂದು ಸಾಗರ್ನನ್ನ ಬೆರಳು ಮಾಡಿ ತೋರಿಸುತ್ತಾ ಬಾಯಿಲಿ ಇವಳನ್ನ ಕರೆದುಕೊಂಡು ಹೋಗಿ ಮದುವೆ ಮಾಡಿಕೋ, ಆಗ ನಿನಗೆ ಅಡುಗೆ ಮಾಡಿ ಬಡಿಸುತ್ತಾಳೆ. ಅಸಲಿಗೆ ಇವಳು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರದ ಹುಡುಗಿ. ಇವಳಿಂದ ನಮಗೆ ಯಾವುದೇ ರೀತಿ ಗೌರವವಿಲ್ಲ. ಇವಳು ಒಂದು ರೀತಿ ನಮಗೆ ಭಾರವಾಗಿದ್ದಾಳೆ ಎಂದು ಜೋರಾಗಿ ಬೈಯುತ್ತಾಳೆ. ಆಗ ಸಂಜನಾ ನೆಲದ ಮೇಲೆ ಮೊಣಕಾಲಿನ ಮೇಲೆ ಕುಳಿತುಕೊಂಡು ಅಳುತ್ತಿದ್ದಾಳೆ. ಚಿಕ್ಕಮ್ಮ,
ನನ್ನನ್ನ ಮನೆಯಿಂದ ಕಳುಹಿಸಬೇಡ ಎಂದು ಬೇಡಿಕೊಳ್ಳುತ್ತಿದ್ದಾಳೆ. ಚಿಕ್ಕಮ್ಮ, ನಿನ್ನನ್ನ ಬಿಟ್ರೆ ನನಗೆ ಯಾರಿದ್ದಾರೆ? ನಾನು ಎಲ್ಲಿಗೆ ಹೋಗ್ಲಿ? ದಯವಿಟ್ಟು ನನ್ನನ್ನ ಕಳುಹಿಸಬೇಡ ಎಂದು ವಿಧವಾಗಿ ಬೇಡಿಕೊಳ್ಳುತ್ತಾಳೆ. ಆದ್ರೆ ಆಕೆ ಚಿಕ್ಕಮ್ಮ ಮಾತ್ರ ಕರುಣೆ ತೋರಿಸುವುದಿಲ್ಲ. ನೀನು ನಮ್ಮ ಮರ್ಯಾದೆಯನ್ನ ಕಳೆಯುವುದಕ್ಕೆ ಇದ್ದೀಯಾ? ಈ ರೀತಿಯ ಬುದ್ಧಿ ಇಲ್ಲದ ಕೆಲಸವನ್ನ ಮಾಡುತ್ತಿದ್ದರೆ ನನ್ನ ಮಗಳನ್ನ ಮದುವೆ ಮಾಡಿಕೊಳ್ಳುವುದಕ್ಕೆ ಯಾರು ಮುಂದೆ ಬರುತ್ತಾರೆ? ಆದ್ದರಿಂದ ನೀನು ಇಲ್ಲಿಂದ ಹೊರಟು ಹೋಗು ಎಂದು ಮತ್ತೆ ಜೋರಾಗಿ ಕೂಗುತ್ತಾಳೆ. ಆಗ ಸಾಗರ್ ಮುಂದಕ್ಕೆ ಬರುತ್ತಾನೆ. ಆತನ ಮುಖ ನೋಡುವುದಕ್ಕೆ ತುಂಬಾ ಪ್ರಶಾಂತವಾಗಿದೆ. ಆಗ ಸಾಗರ್ ಆಕೆ ಚಿಕ್ಕಮ್ಮನ ಬಳಿ ಮಾತನಾಡುತ್ತಾ, ನೀವು ಇದ್ದಕ್ಕಿದ್ದ ಹಾಗೆ ಈಕೆನ ಹೊರಗಡೆ ತಳ್ಳಿದರೆ ಆಕೆ ಎಲ್ಲಿಗೆ ಹೋಗುತ್ತಾಳೆ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಆಕೆ ಚಿಕ್ಕಮ್ಮ ಇನ್ನೆಲ್ಲಿ ಇರುತ್ತಾಳೆ? ನಿನ್ ಜೊತೆನೇ ಇರುತ್ತಾಳೆ, ಕರೆದುಕೊಂಡು ಹೋಗು ಎಂದು ಹೇಳುತ್ತಾಳೆ. ಆಗ ಸಾಗರ್, ನಾನು ಆಕೆಯನ್ನ ಕರೆದುಕೊಂಡು ಹೋಗಿ ಇಟ್ಟುಕೊಳ್ಳುವುದಕ್ಕೆ ನನಗೆ ಮನೆ ಕೂಡ ಇಲ್ಲ ಎಂದು ಹೇಳುತ್ತಾನೆ. ಹೌದಾ, ಇನ್ನೂ ಒಳ್ಳೇದಾಯ್ತು. ಇಬ್ಬರು ಹೋಗಿ ಭಿಕ್ಷೆ ಬೇಡಿಕೊಂಡು ರೋಡಲ್ಲಿ ಜೀವನ ಮಾಡಿ ಎಂದು ಹೇಳುತ್ತಾಳೆ. ಸಂಜನಾ ಎಷ್ಟೇ ಬೇಡಿಕೊಂಡರೂ ಕೂಡ ಕೇಳದೆ ಆಕೆಯನ್ನು ಹೊರಗಡೆ ತಳ್ಳಿ ಬಾಗಿಲನ್ನು ಹಾಕಿಕೊಳ್ಳುತ್ತಾಳೆ. ಇದರಿಂದ ಸಂಜನಾ ಜೋರಾಗಿ ಅಳುತ್ತಾಳೆ. ಆಗ ಸಾಗರ್, ಸಂಜನಾ ನೀನು ದುಃಖ ಪಡಬೇಡ, ನಾನಿದ್ದೀನಿ, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ, ಬಾ ಇಲ್ಲಿಂದ ಮೊದಲು ಹೋಗೋಣ ಎಂದು ಆಕೆಯನ್ನ ಕರೆದುಕೊಂಡು ಹೋಗುತ್ತಾನೆ. ಸಂಜನೆಗೆ ಮಾತ್ರ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ಅರ್ಥವಾಗುತ್ತಿಲ್ಲ. ತನ್ನ ಕೈಯಲ್ಲಿ ಒಂದು ಚೀಲವನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿದ್ದಾಳೆ. ಬಹುಶಃ ಯಾವುದೋ ಗುಡಿಸಲಿಗೋ ಅಥವಾ ಕಾಡಿಗೋ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಾಳೆ. ಈ ರೀತಿಯಾಗಿ ಅಂದುಕೊಂಡು ಆತನ ಜೊತೆ ಹೆಜ್ಜೆ ಹಾಕುತ್ತಿದ್ದಾಳೆ. ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ನಡೆಯುವ ದಾರಿಯು ವಿಶಾಲವಾಗಿ ಕಾಣಿಸುತ್ತದೆ. ಆ ದಾರಿಯು ಅಂದವಾದ ಮರಗಳಿಂದ ಕಂಗೊಳಿಸುತ್ತಿದೆ. ಆ ದೃಶ್ಯವನ್ನು ನೋಡಿ ಸಂಜನಾ ಒಂದು ರೀತಿ ಆಶ್ಚರ್ಯಳಾಗುತ್ತಾಳೆ. ಆಗ ಸಂಜನಾ, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಪ್ರಶ್ನೆ ಮಾಡುತ್ತಾಳೆ. ಆದರೆ ಅದಕ್ಕೆ ಆತನು ಯಾವುದೇ ರೀತಿಯ ಉತ್ತರ ನೀಡುವುದಿಲ್ಲ. ನಡೆದುಕೊಂಡು ಹೋಗುತ್ತಲೇ ಇದ್ದಾನೆ. ನಿಮ್ಮನ್ನೇ ಕೇಳುತ್ತಿರುವುದು, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ಎಂದು ಮತ್ತೆ ಪ್ರಶ್ನೆ ಕೇಳುತ್ತಾಳೆ. ಆದರೆ ಸಾಗರ್ ನಡೆದುಕೊಂಡು ಹೋಗುತ್ತಾ ಒಂದು ದೊಡ್ಡ ಬಂಗಲೆ ಮುಂದೆ ನಿಂತುಕೊಳ್ಳುತ್ತಾನೆ. ಸಾಗರ್ನನ್ನು ನೋಡಿದ ತಕ್ಷಣ ಗೇಟ್ ಮುಂದೆ ನಿಂತುಕೊಂಡಿದ್ದ ಸೆಕ್ಯೂರಿಟಿಗಳು ಆತನಿಗೆ ಧನ್ಯವಾದಗಳನ್ನ ಹೇಳಿ ಗೇಟ್ ಅನ್ನ ತೆಗೆದು ಒಳಗಡೆ ಬಿಡುತ್ತಾರೆ. ಅದನ್ನೆಲ್ಲ ನೋಡುತ್ತಾ ಸಂಜನಾ ಆಶ್ಚರ್ಯ ಪಡುತ್ತಿದ್ದಾಳೆ. ಬಂಗಲೆಯ ಒಳಗಡೆ ಚಂದ್ರನ ಕಿರಣಗಳಿಂದ ಕಂಗೊಳಿಸುತ್ತಿರುವ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತದೆ. ಅಂದವಾದ ಹೂಗಳಿಂದ ಕಂಗೊಳಿಸುತ್ತಿರುವ ದೊಡ್ಡದಾದ ಗಾರ್ಡನ್ ಅನ್ನ ನೋಡುತ್ತಾಳೆ. ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ನೂರಾರು ಮಂದಿ ಸೇವಕರು ಸಾಗರ್ನ ಮುಂದೆ ಬಂದು ನಮಸ್ಕರಿಸುತ್ತಾರೆ. ಸಾರ್, ಗುಡ್ ಈವ್ನಿಂಗ್ ಎಂದು ವಿನಯದಿಂದ ಹೇಳುತ್ತಾರೆ. ಅದನ್ನು ನೋಡಿದ ಸಂಜನಾ ಬಾಯಿ ತೆರೆದು ಆಶ್ಚರ್ಯದಿಂದ ನೋಡಿಕೊಂಡು ನಿಂತು ಬಿಡುತ್ತಾಳೆ. ಸಾರಾ ಎಂದು ನಿಧಾನವಾಗಿ ಗೊಣಗುತ್ತಿದ್ದಾಳೆ. ಆಗ ಸಂಜನಾ ಗಾಬರಿಯಿಂದ, ನೀವು ಯಾರು ಎಂದು ಕೇಳುತ್ತಾಳೆ. ಆಗ ಸಾಗರ್ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾ, ನಾನು ಈ ಮನೆಯ ವಾರಸುದಾರ, ನನ್ನ ಹೆಸರು ರಾಹುಲ್. ಇಷ್ಟೊಂದು ಧನವಂತನಾಗಿರುವ ನಾನು ಭಿಕ್ಷುಕನಾಗಿ ತಿರುಗುವುದಕ್ಕೆ ಕಾರಣವೇನು ಅಂದ್ರೆ ನನ್ನಲ್ಲಿರುವ ದುಡ್ಡು ಪದವಿಯನ್ನು ನೋಡಿ ಎಲ್ಲರೂ ಕೂಡ ನನಗೆ ಗೌರವ ನೀಡುತ್ತಾರೆ. ಆದರೆ ನಿಜವಾದ ಮನಸ್ಸಿನಿಂದ ನನ್ನ ದರಿದ್ರತನವನ್ನು ನೋಡಿಯೂ ಕೂಡ ಯಾರು ಮನುಷ್ಯತ್ವವನ್ನು ತೋರಿಸುತ್ತಾರೆ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ನಾನು ಆ ರೀತಿ ಸುತ್ತಾಡಿದೆ. ಎಲ್ಲರೂ ನನ್ನನ್ನ ತಿರಸ್ಕಾರದಿಂದ ನೋಡಿದರು, ಅವಮಾನ ಮಾಡಿದರು, ಕಲ್ಲಿನಿಂದ ಒಡೆದರು. ಆದರೆ ಭಿಕ್ಷುಕನಾಗಿರುವ ನನ್ನನ್ನ ನೀನು ಮಾತ್ರವೇ ತುಂಬಾ ಕರುಣೆಯಿಂದ ಮಾನವೀಯತೆಯಿಂದ ನೋಡಿದ್ರಿ ಎಂದು ಹೇಳುತ್ತಾನೆ. ಸಂಜನಾ ಮಾತನ್ನು ಕೇಳಿದ ತಕ್ಷಣ ಕಂಗಾಲಾಗುತ್ತಾಳೆ. ಆ ನಂತರ ಸಂಜನಾ ಭಯ ಬೀಳುತ್ತಾ ಆತನಿಗೆ ನಮಸ್ಕಾರ ಮಾಡುವುದಕ್ಕೆ ಹೋಗುತ್ತಾಳೆ. ಆಗ ಸಾಗರ್ ಆಕೆಯನ್ನು ಹಿಡಿದುಕೊಂಡು ನಿಲ್ಲಿಸುತ್ತಾನೆ. ನೀನು ಇಲ್ಲಿ ಕೆಲಸ ಮಾಡುವ ಕೆಲಸಗಾತಿ ಅಲ್ಲ, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುವ ಈ ಮನೆಯ ಮಹಾರಾಣಿ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಸಂಜನಾ ತುಂಬಾ ಆಶ್ಚರ್ಯ ಪಡುತ್ತಾಳೆ. ಸ್ವಲ್ಪ ದಿನಗಳ ನಂತರ ಅರಮನೆಯನ್ನ ಚಂದ್ರಲೋಕವನ್ನ ಮೀರಿಸುವಂತೆ ಅಂದವಾಗಿ ಅಲಂಕರಿಸುತ್ತಾರೆ. ಸಾಗರ್ನ ಹುಟ್ಟು ಹಬ್ಬಕ್ಕೋಸ್ಕರ ಮಹೋತ್ಸವ ನಡೆಯುತ್ತಿದೆ. ಆ ನಗರವೆಲ್ಲವೂ ಅಲಂಕಾರದಿಂದ ಕಂಗೊಳಿಸುತ್ತಿದೆ. ಪ್ರತಿ ಬೀದಿ ಬೀದಿಯಲ್ಲಿಯೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಆ ನಗರದಲ್ಲಿನ ಪ್ರತಿಯೊಬ್ಬ ಯುವತಿಗೂ ಕೂಡ ಆಹ್ವಾನ ಹೋಗುತ್ತದೆ. ಅದರಲ್ಲಿ ಸಂಜನಳ ಚಿಕ್ಕಮ್ಮನ ಮಕ್ಕಳು ಕೂಡ ಇದ್ದಾರೆ. ಆಹ್ವಾನ ಬಂದ ತಕ್ಷಣ ಸಂಜನಳ ಚಿಕ್ಕಮ್ಮ ತುಂಬಾ ಸಂತೋಷ ಪಡುತ್ತಾಳೆ. ಇಂದಿನಿಂದ ನಮ್ಮ ಮಕ್ಕಳ ಜೀವನ ಬದಲಾಗುವ ಅವಕಾಶವಿದೆ ಎಂದು ಅಂದುಕೊಳ್ಳುತ್ತಾಳೆ. ಆಗ ತನ್ನ ಮಕ್ಕಳನ್ನ ಬ್ಯೂಟಿ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ಅಂದವಾಗಿ ಕಾಣುವಂತೆ ರೆಡಿ ಮಾಡುತ್ತಾಳೆ. ತಮ್ಮ ಅಂದವನ್ನ ತಾವೇ ನೋಡಿಕೊಂಡು ಅಕ್ಕ ತಂಗಿಯರಿಬ್ಬರು ತುಂಬಾ ಗರ್ವ ಪಡುತ್ತಾರೆ. ಅವರ ಸೌಂದರ್ಯವನ್ನು ನೋಡಿ ಆಕೆಯ ತಾಯಿ ಕೂಡ ಹಿಗ್ಗಿ ಬಿಡುತ್ತಾಳೆ. ತನ್ನ ಮಕ್ಕಳ ದೃಷ್ಟಿಯನ್ನು ಕೂಡ ತೆಗೆಯುತ್ತಾಳೆ. ನಿಮ್ಮ ಸೌಂದರ್ಯವನ್ನು ನೋಡಿ ಆತ ನಿಮ್ಮನ್ನೇ ಮದುವೆ ಮಾಡಿಕೊಳ್ಳುತ್ತಾನೆ. ಇದರಿಂದ ಒಂದೇ ಸಾರಿಗೆ ಕೋಟ್ಯಾಧೀಶರು ಆಗುತ್ತೀರಾ ಎಂದು ಸಂತೋಷವಾಗಿ ತನ್ನ ಮಕ್ಕಳಿಗೆ ಹೇಳುತ್ತಾಳೆ. ಈ ರೀತಿಯಾಗಿ ಆ ನಗರದ ಯುವತಿಯರು ಅಂದವಾಗಿ ರೆಡಿಯಾಗಿ ಒಬ್ಬೊಬ್ಬರಾಗಿ ನಿಧಾನವಾಗಿ ಅರಮನೆಗೆ ಬರುತ್ತಿದ್ದಾರೆ. ಅಲ್ಲಿನ ವಾತಾವರಣ ಇದ್ದಕ್ಕಿದ್ದಾಗೆ ಪ್ರಶಾಂತವಾಗಿ ಬದಲಾಗುತ್ತದೆ. ಕೋಟ್ಯಾಧೀಶ್ವರನಾಗಿರುವ ಸಾಗರ್ ಪ್ರವೇಶ ಮಾಡುತ್ತಾರೆ. ಆತನ ಸುತ್ತಲೂ ಬೌನ್ಸರ್ಗಳು ಕಾಣಿಸಿಕೊಂಡು
ಮಾಡಿಕೊಂಡು ಆತನ ಬರುವಿಕೆಯನ್ನ ಮತ್ತಷ್ಟು ರಂಗೇರಿಸುತ್ತಿದ್ದಾರೆ. ಆಗ ಸಾಗರ್ ತನ್ನ ಗಂಭೀರವಾದ ಸ್ವರದಿಂದ ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ದಿನ ನನ್ನ ಜೀವನದಲ್ಲಿಯೇ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾನೆ. ಬಂದಿರುವ ಜನರೆಲ್ಲ ಆಶ್ಚರ್ಯ ಪಡುತ್ತಾರೆ. ಅಲ್ಲಿರುವ ಜನರಲ್ಲಿ ಆವೇಶ ಹೆಚ್ಚಾಗುತ್ತದೆ. ಆಗ ಸಂಜನಳ ಚಿಕ್ಕಮ್ಮನ ಮಕ್ಕಳು ತಾವು ಕುಳಿತುಕೊಂಡಿರುವ ಭಂಗಿಯನ್ನ ಸರಿ ಮಾಡಿಕೊಂಡು ಸಾಗರ್ ಕಣ್ಣಿಗೆ ಬೀಳುವಂತೆ ದಿಟ್ಟಿಸಿ ನೋಡುತ್ತಿದ್ದಾರೆ. ಆಗ ಸಾಗರ್ ಮಾತನಾಡುತ್ತಾ, ನಾನು ಪರಿಚಯ ಮಾಡಿಕೊಡುತ್ತಿರುವ ಆ ವ್ಯಕ್ತಿ ಯಾರು ಅಂದ್ರೆ ಎಂದು ಬೆರಳು ತೋರಿಸಿದಾಗ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ದೇವಲೋಕದ ಅಪ್ಸರೆಯಂತೆ ಕಂಗೊಳಿಸುತ್ತಿರುವ ಸಂಜನಾ ಮುಂದಕ್ಕೆ ಬರುತ್ತಾಳೆ. ಸಂಜನಾ ನೋಡುವುದಕ್ಕೆ ತುಂಬಾ ಅಂದವಾಗಿ ಕಾಣುತ್ತಿದ್ದಾಳೆ. ಆಕೆಯ ಕಿರುನಗೆ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತಿದೆ. ಸಮಸ್ತ ಸಭೆಯು ಕೂಡ ಆಶ್ಚರ್ಯವಾಗಿ ಕಣ್ಣನ್ನ ದಿಟ್ಟಿಸಿಕೊಂಡು ನೋಡುತ್ತಿದ್ದಾರೆ. ಆಕೆಯ ಚಿಕ್ಕಮ್ಮ ಆಕೆ ಆಕೆ ಎಂದು ತಡಬಡಾಯಿಸುತ್ತಿದ್ದಾಳೆ. ಆಗ ಸಾಗರ್ ನಿಧಾನವಾಗಿ ಸಂಜನಳ ಕೈಯನ್ನು ಹಿಡಿದುಕೊಂಡು ಎಲ್ಲರಿಗೂ ತೋರಿಸುತ್ತಾ, ನೋಡಿ, ಈಕೆ ಹೆಸರು ಸಂಜನಾ. ನಾನು ಭಿಕ್ಷುಕನ ವೇಷವನ್ನು ಹಾಕಿಕೊಂಡು ಸುತ್ತಾಡುತ್ತಿರುವಾಗ ನನಗೆ ಯಾರು ಕೂಡ ಕರುಣೆ ತೋರಿಸಲಿಲ್ಲ. ಅಸಲಿಗೆ ಯಾರು ಕೂಡ ನನಗೆ ಆಧರಿಸಲಿಲ್ಲ. ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡುತ್ತಾ ಭಿಕ್ಷುಕನಾಗಿ ನೋಡಿದರು. ಆದರೆ ಸಂಜನಾ ಮಾತ್ರ ನನ್ನನ್ನು ಭಿಕ್ಷುಕನಂತೆ ನೋಡದೆ ಮಾನವೀಯತೆಯ ಗುಣದಿಂದ ನನ್ನನ್ನು ಆಧರಿಸಿದಳು ಎಂದು ಹೇಳುತ್ತಾನೆ. ಆದ್ದರಿಂದ ಮಾನವೀಯತೆಯ ಗುಣವನ್ನು ಹೊಂದಿರುವ ಸಂಜನಳನ್ನ ನನ್ನ ಜೀವನ ಪೂರ್ತಿ ನನ್ನ ಪಕ್ಕದಲ್ಲಿ ಇಟ್ಟುಕೊಳ್ಳಬೇಕೆಂದು ಬಯಸುತ್ತೇನೆ. ಆಕೆಯನ್ನ ವಿವಾಹ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಸಭಾದ ಜನರು ಹರ್ಷದಿಂದ ಕುಣಿದಾಡುತ್ತಾರೆ. ಆದರೆ ಆಕೆಯ ಚಿಕ್ಕಮ್ಮ ಮತ್ತು ಮಕ್ಕಳು ಮಾತ್ರ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಸಂಜನಾ ಕಣ್ಣೀರನ್ನು ಹಾಕುತ್ತಾ ಜನಸಾಗರವನ್ನ ನೋಡುತ್ತಿದ್ದಾಳೆ. ನಂತರ ಸಾಗರ್ನನ್ನ ನೋಡಿ ಕಿರುನಗೆಯನ್ನ ಬೀರುತ್ತಾಳೆ. ಈಗ ಸಂಜನಾ ತುಂಬಾ ಸಂತೋಷವಾಗಿದ್ದಾಳೆ. ಸಂಜನಳ ಚಿಕ್ಕಮ್ಮಳಿಗೆ ಆಕೆಯ ಬಳಿಗೆ ಹೋಗುವುದಕ್ಕೂ ಕೂಡ ಧೈರ್ಯ ಬರುತ್ತಿಲ್ಲ. ಒಂದು ಕಾಲದಲ್ಲಿ ಸಂಜನಳಿಗೆ ಕ್ರೂರವಾಗಿ ಮಾತನಾಡುತ್ತಿದ್ದ ಆಕೆ ಚಿಕ್ಕಮ್ಮ ಈಗ ಮೌನವಾಗಿ ನಿಂತುಕೊಂಡಿದ್ದಾಳೆ. ಆಕೆಯ ಕಣ್ಣುಗಳು ಸಂಜನಳನ್ನ ನೋಡಲಾಗದೆ ತಲೆ ತಗ್ಗಿಸಿಕೊಂಡು ನಿಂತಿದ್ದಾಳೆ. ಆಗ ನಿಧಾನವಾಗಿ ಧೈರ್ಯ ಮಾಡಿಕೊಂಡು, ಸಂಜನಾ, ನನ್ನನ್ನು ಕ್ಷಮಿಸು, ನಾನು ತಿಳಿಯದೆ ತಪ್ಪು ಮಾಡಿಬಿಟ್ಟೆ, ನಾನು ನಿನಗೆ ಗೌರವವನ್ನು ನೀಡಬೇಕಾಗಿತ್ತು ಎಂದು ಹೇಳುತ್ತಾಳೆ. ಆಗ ಸಂಜನಾ ತಕ್ಷಣ ತನ್ನ ಚಿಕ್ಕಮ್ಮನ ಕಡೆಗೆ ನೋಡಿ, ಚಿಕ್ಕಮ್ಮ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಆದ್ರೆ ಒಂದನ್ನು ನೆನಪಿಟ್ಟುಕೊಳ್ಳಿ, ಯಾರ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ನಾವು ಮಾತ್ರ ಮಾನವೀಯತೆಯನ್ನ ಮರೆತು ಹೋಗಬಾರದು. ವ್ಯಕ್ತಿ ಯಾರು ಅನ್ನುವುದು ಮುಖ್ಯವಲ್ಲ, ನಾವು ಹೇಗೆ ಪ್ರವರ್ತಿಸುತ್ತಿದ್ದೇವೆ ಎನ್ನುವುದು ಮುಖ್ಯ. ಆಗ ಸಾಗರ್ ತಲೆಯಾಡಿಸುತ್ತಾ, ನಮಗೆ ಕೊಡಲು ಶಕ್ತಿ ಇಲ್ಲದವರನ್ನ ನಾವು ಯಾವ ರೀತಿ ನೋಡುತ್ತೇವೆ ಎನ್ನುವುದೇ ಶ್ರೇಷ್ಠವಾದದ್ದು ಎಂದು ಹೇಳುತ್ತಾನೆ. ಆದರೆ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.